ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಕೂಡ ಸೀರೆಗೆ ಸಂಬಂಧಪಟ್ಟಂತಹ ವಿಡಿಯೋನೇ ಆಗಿದೆ. ಸೊ ಲಾಸ್ಟ್ ಒಂದು ವಿಡಿಯೋನ ಹಾಕಿದ್ದೆ, ಅದರಲ್ಲಿ ಸೀರೆಯ ಸೆರಗನ್ನು ಹೇಗೆ ನಾವು ಮಾಡೋದು, ಹೇಗೆ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ತುಂಬ ಜನ ಒಳ್ಳೆ ಕಾಮೆಂಟ್ಸನ್ನು ಮಾಡಿದ್ರಿ, ತುಂಬ ಯೂಸ್ಫುಲ್ ಆಯಿತು, ತುಂಬ ಈಸಿ ಮೆಥಡಲ್ಲಿ ತೋರಿಸಿದ್ದೀರಾ ಅಂತ ಹೇಳಿದಿರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಕೂಡ ನೆರಿಗೆಗೆ ಸಂಬಂಧಪಟ್ಟಂತಹನೇ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೇಳಿದ್ದಾರೆ, ಸೆಂಟರ್ ಪ್ಲೀಟ್ ಏನಿದೆ ಸಿಕೆ ಮಾಡೋದು ಅನ್ನೋದನ್ನು ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ವಿಡಿಯೋನ ನಾನು ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಬಂದಿದ್ದೀರಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್, ಪ್ರತಿಯೊಂದು ಲೈಕ್, ಪ್ರತಿಯೊಂದು ಕಮೆಂಟ್ಸ್ ನನಗೆ ತುಂಬಾ ಒಂದು ಬೂಸ್ಟನ್ನು ಕೊಡುತ್ತೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋನ ಮಾಡೋದಕ್ಕೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಲೇಟ್ ಮಾಡಲ್ಲ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೆರಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಇವಾಗ ನಮ್ಮ ಈ ಪಲ್ಲು ಇದೆ ಅಲ್ವಾ, ಈ ಒಂದು ಪಾರ್ಟು ಇಲ್ಲಿ ಬರುತ್ತೆ ಕರೆಕ್ಟಾ, ಒಂದು ರೌಂಡಾಗಿ ಈ ಕಡೆ ಬಂದಿದೆ. ಇವಾಗ ಇದನ್ನು ನಾನು ಇಲ್ಲಿ ಹೀಗೆ ಟೈಟಾಗಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಬಲಗಡೆ ಸ್ವಲ್ಪ ದೊಡ್ಡದಾಗಿರುವಂಥ ಪಿನ್ನನ್ನು ತೊಗೊಳ್ಳಿ, ಯಾಕಂದರೆ ಲಂಗದ ಸಮೇತ ನಾವು ಈ ಸೀರೆಗೆ ಈ ಥರ ಪಿನ್ ಮಾಡ್ಕೋಬೇಕಾಗತ್ತೆ. ಆವಾಗ ಇದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸರಿನಾ? ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ಆಯಿತಾ? ಸೊ ನೆಕ್ಸ್ಟು ಇವಾಗ ನಾನು ಫಸ್ಟ್ ಮೆಥಡ್ ಹೇಳ್ತಾ ಇರೋದು. ಫಸ್ಟ್ ಮೆಥಡಲ್ಲಿ ನಾನು ಎಡಗೈಯಿಂದ ಈ ಒಂದು ಪ್ಲೀಟ್ಸನ್ನು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದಿಷ್ಟು ಸೀರೆನ ಇಲ್ಲಿ ಹಾಗೆ ಬಿಡಬೇಕು. ಇಲ್ಲಿ ಪಿನ್ ಹಾಕಿದ ಕೂಡಲೇ ಇಲ್ಲಿಂದಾನೇ ಹೀಗೆ ಸ್ಟಾರ್ಟಿಂಗ್, ಇಲ್ಲೇ ನಾವು ನೆರಿಗೆನ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಬಾರ್ದು. ಸ್ವಲ್ಪ ಒಂದಿಷ್ಟು ಸೀರೆ ಅಂತ ಇಟ್ಕೊಳ್ಳಿ, ಇಷ್ಟು ಸೀರೆ ಇದನ್ನ ಬಿಟ್ಟು ಓಕೆ. ಇವಾಗ ನೆರಿಗೆ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇಲ್ಲಿ ನೆರಿಗೆನ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಸೀರೆ ಅಷ್ಟೊಂದು ಉದ್ದ ಇಲ್ಲ ಇದು. ಹಾಗಾಗಿ ನೋಡಿ 2, 3, ಸೊ 4ನೇ ಪ್ಲೀಟು ನಾನು ದೊಡ್ಡದಾಗಿ ತೊಗೊಂಡಿದ್ದೀನಿ. 4 ಪ್ಲೀಟ್ಸ್ ಬರುತ್ತೆ ಇದಕ್ಕೆ. ಕಾಣಿಸ್ತಾ ಇದೆಯಾ? 4ನೇ ಪ್ಲೀಟ್ ನೋಡಿ ಸ್ಟ್ರೇಟಾಗಿ ಬರಬೇಕು ಆ ಥರ. ಯೂಶ್ವಲಿ ನನಗೆ ಗೊತ್ತಿರೋ ಹಾಗೆ ಸೀರೆಗೆ 5 ಪ್ಲೀಟ್ ಮ್ಯಾಕ್ಸಿಮಮ್ ಅಂದರೆ 5 ಬರುತ್ತೆ. ಯಾವೆಲ್ಲ ಸೀರೆಗೆ ಬ್ಲೌಸ್, ರನ್ನಿಂಗ್ ಬ್ಲೌಸ್ ಇದ್ದರೆ ತುಂಬ ಜನ ಬ್ಲೌಸ್ ಪೀಸ್ ಕಟಿಂಗ್ ಮಾಡಲ್ಲ, ಅಂಥ ಸೀರೆಗೆ ಒಂದು 7 ನೆರಿಗೆ ಬರ್ಬೋದು. ಅದು ಬಿಟ್ಟರೆ ಬ್ಲೌಸ್ ಪೀಸ್ ಕಟ್ ಮಾಡಿದರೆ 5 ನೆರಿಗೆ ಬರೋದು, ಅದಕ್ಕಿಂತ ಹೆಚ್ಚು ನೆರಿಗೆ ಬರಲ್ಲ. ಸರಿನಾ? ಇಲ್ಲಿ 5. ಇವಾಗ ಇಲ್ಲಿ ನನಗೆ ಈ ಸೀರೆಗೆ 4 ನೆರಿಗೆ ಬಂದಿದೆ. ಸೊ ನೋಡಿ ಇಲ್ಲಿ ಈ ಫಸ್ಟ್ ನೆರಿಗೆನಿದೆ, ಇದು ಕಾಣಿಸ್ತಾ ಇದೆಯಾ? ಸ್ಟ್ರೇಟಾಗಿ ಇದೆ. ಓಕೆ, ಹಾಗೆ ನೀವು ತೆಗಿಬೇಕು. ಎಡಗಡೆಯಿಂದ ತೆಗೆದ್ರೂ ಕೂಡ ಇಲ್ಲಿ ಈ ನೆರಿಗೆ ಸ್ಟ್ರೇಟಾಗಿರಬೇಕು. ಅದು ಹಾಗೆ ನೋಡಿಕೊಂಡ್ರೆ ಆಯಿತು. ಸೊ ನೋಡಿ ಇವಾಗ ಇಷ್ಟಾದಮೇಲೆ ಈ ನೆರಿಗೆನ ಇಲ್ಲಿ ಕರೆಕ್ಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಈ ಥರ. ಓಕೆ, ಇವಾಗ ಇಲ್ಲಿ ಒಂದು ಪಿನ್ ಮಾಡ್ಕೋಣ. ಪಿನ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನೀಟಾಗಿ ಪ್ಲೀಟ್ಸ್ ರೆಡಿ ಆಯ್ತಲ್ವಾ? ಸೊ ಇದನ್ನು ಈಗ ಇಲ್ಲಿ ಬಿಟ್ಟಿರುವಂಥ ಅದನ್ನು ಹಾಗೆ ಬಿಡೋದು. ಇಲ್ಲಿ ಪಿನ್ ಹಾಕಿದಂಥ ಭಾಗ ಏನಿದೆ ಅದನ್ನು ಟಕ್ಕಿನ್ ಮಾಡ್ಕೊಳ್ಳಿ. ಆಯಿತಾ? ಸೊ ಟಕ್ಕಿನ್ ಮಾಡ್ಕೊಂಡಾದಮೇಲೆ ಇಲ್ಲಿಂದ ನಾವು ಇಲ್ಲಿ ಬಿಟ್ಟಿರುವಂಥ ಸೀರೆ ಏನಿದೆ ಅದನ್ನು ಹೀಗೆ ಕರೆಕ್ಟಾಗಿ ಈ ಕಡೆ ಬರುತ್ತೆ ಅದು. ಇದನ್ನು ಇಲ್ಲಿ ಟಕ್ಕಿನ್ ಮಾಡಿ ಅಂದರೆ ನಮ್ಮ ನೆರಿಗೆ ನೋಡಿ ಎಷ್ಟು ಕಾಣಿಸ್ತಾ ಇದೆಯಾ, ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಸೊ ಇದು ಫಸ್ಟ್ ಮೆಥಡ್. ಈ ಥರ ನೀವು ಮಾಡ್ಬೋದು. ಇದು ತುಂಬ ಸಿಂಪಲ್ ಆಗಿರುವಂಥ ಮೆಥಡು. ಸರಿನಾ? ಸೊ ಇದು ಸೆಕೆಂಡ್ ಮೆಥಡು. ಆವಾಗ ಎಡಗಡೆಯಿಂದ ನೆರಿಗೆನ ತೆಗೆದಿದ್ವಲ್ವಾ? ಸೊ ಇವಾಗ ಬಲಗಡೆಯಿಂದ ತೆಗೆಯೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ಇವಾಗ ಸೀರೆನ ನಾವು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿಂದನೇ ನೆರಿಗೆ ಮಾಡೋ ಹಾಗಿಲ್ಲ. ಸರಿನಾ? ಬಲಗಡೆ ಆದರೂ ಅಷ್ಟೇ. ಹೇಗೆ ತೊಗೋಬೇಕು ಸೀರೆ ಅಂತಂದರೆ ನೋಡಿ, ಈ ಸೀರೆನ ಹಿಂಗೆ ಅಳತೆಗಂತ ತೊಗೊಂಡ್ರೆ ಇಲ್ಲಿ ತನಕ ಕರೆಕ್ಟಾ, ಹೀಗೆ ನಮ್ಮ ಭುಜಕ್ಕೆ ಅನುಗುಣವಾಗಿ ಇಲ್ಲಿ ತನಕ ಬರುತ್ತೆ. ಸೊ ಇದನ್ನು ಹೀಗೆ ತೊಗೊಂಡು ಓಕೆ ನೋಡಿ ಫಸ್ಟ್ ನೆರಿಗೆ ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ದೀನಿ. ಓಕೆ, ಆಮೇಲೆ ಉಳಿದಂಥ ನೆರಿಗೆನ ಚಿಕ್ಕ ಚಿಕ್ಕದಾಗಿ ತೆಗಿತಾ ಇದ್ದೀನಿ. ನೋಡಿ ಕಾಣಿಸ್ತಾ? ಇದು ಫಸ್ಟ್ ನೆರಿಗೆ.
ಇದು ಸೆಕೆಂಡ್ ನೆರಿಗೆ. ಇಷ್ಟಕ್ಕೆ ಮಾಡ್ತಾಯಿದ್ದೀನಿ. 3 4 ಬರುತ್ತೆ ಇದಕ್ಕೆ. ಓಕೆ, ನೋಡಿ ಫಸ್ಟ್ ಮತ್ತು ಸೆಕೆಂಡ್ ನೆರಿಗೆ ಮಾತ್ರ ದೊಡ್ಡದಾಗಿ ತೊಗೊಂಡಿದ್ದೀನಿ, ಉಳಿದ ನೆರಿಗೆಯನ್ನು ಚಿಕ್ಕದಾಗಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಅಷ್ಟೇ ಇಲ್ಲಿ ಕರೆಕ್ಟಾಗಿ ನಾವು ಹೀಗೆ ಮಾಡಿ ನೋಡಿ, ಹೀಗೆ ಒಂದು ಸಲ ಮಾಡಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಆಮೇಲೆ ಈ ಥರ ಓಕೆ, ಎಲ್ಲ ನೆರಿಗೆನ ಸೇರಿಸಿ ಪಿನ್ ಬೇಕಾದರೂ ಹಾಕ್ಕೋಬೋದು. ನಾನು ನೆರಿಗೆಗೆ ನೋಡಿ ಈ ನೆರಿಗೆ ಪಿನ್ನನ್ನೇ ಯೂಸ್ ಮಾಡ್ತೀನಿ. ಓಕೆ, ಇದನ್ನು ನೋಡಿ ಇಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ಉಳಿದಂತಹ ಸೀರೆ ಇಲ್ಲೂ ಕೂಡ ನೋಡಿ ಇಷ್ಟು ಸೀರೆ ಉಳಿದಿದೆ, ಕಾಣಿಸ್ತಾ? ಇಷ್ಟು ಸೀರೆ ಉಳಿದಿದೆ. ಇದನ್ನು ಇವಾಗ ಇಲ್ಲೇ ಬಿಟ್ಟು ಇದನ್ನು ಟಕ್ಕಿನ್ ಮಾಡ್ಕೋಬೇಕು. ಟಕ್ಕಿನ್ ಮಾಡಿ ಆದಮೇಲೆ ಇಲ್ಲಿ ಉಳಿದಂತಹ ಸೀರೆನ ಇದು ಸೇಮ್ ಮೆಥಡ್ ಹೀಗೆ ತೊಗೊಂಡ್ಬಿಟ್ಟು ಇಲ್ಲಿ ನೋಡಿ ಸೆಂಟ್ರ್ ಪ್ಲೀಟ್ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ? ಎಕ್ಸಾಕ್ಟ್. ಆಮೇಲೆ ಸೆಂಟ್ರ್ ಪ್ಲೀಟ್ ತೆಗೆದಾದ್ಮೇಲೆ ಒಂದು ಸಲ ಹೀಗೆ ಕೈಯಿಂದ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು. ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಆವಾಗ ಸೆಂಟ್ರ್ ಪ್ಲೀಟ್. ಇವಾಗ ಥರ್ಡ್ ಮೆಥಡ್ ಆ್ಯಂಡ್ ಲಾಸ್ಟ್ ಮೆಥಡ್ ಹೇಳ್ತಾ ಇದ್ದೀನಿ. ಸೊ ಏನಾಗುತ್ತೆ, ಕೆಲವೊಂದು ಸೀರೆ ಇದು ಸ್ವಲ್ಪ ಸಾಫ್ಟಾಗಿದೆ, ತುಂಬ ಸಾಫ್ಟ್ ಅಲ್ಲದೆ ಇದ್ದರೂ ಸ್ವಲ್ಪ ಸಾಫ್ಟಾಗಿದೆ ಸಿಲ್ಕ್ ಆಗಿರೋದ್ರಿಂದ. ಕೆಲವೊಂದು ಸೀರೆ ತುಂಬ ರಫ್ ಇರುತ್ತಲ್ವ, ಫ್ಲಫಿ ಅಂದರೆ ಹೀಗೆ ದಪ್ಪ ಇರುತ್ತೆ. ಆ ಸೀರೆಗಳಿಗೆ ನೀವು ಹೇಗೆ ನೆರಿಗೆ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತು ಹೇಳ್ತೀನಿ. ಸೊ ಮೊದಲಿಗೆ ಏನು ಮಾಡಿ ಅಂತಂದರೆ ಬೇಕು ಫಸ್ಟ್ ನೆರಿಗೆನ ಹೀಗೆ ತೆಕ್ಕೋಣ. ಓಕೆ, ಇದು ಫಸ್ಟ್ ನೆರಿಗೆ ಕಾಣಿಸ್ತಾ ಇದೆಯಾ? ಓಕೆ, ಇದನ್ನು ನೋಡಿ ಹಿಂಗೆ ಮಾಡಿಕೊಂಡು ಇಲ್ಲಿ ಇದನ್ನು ಓಕೆ ಮೇಲೆ ಬಂದಿದ್ದೀನಿ. ಇವಾಗ ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕು ಕೆಳಗಡೆಯಿಂದ ಸೀರೆಗೆ. ಎರಡು, 3 ಓಕೆ, ಇಲ್ಲಿ ಹೀಗೆ ಮಾಡಿ ಇವಾಗ ಇದಕ್ಕೆ ಒಂದು ಪಿನ್ ಹಾಕ್ಕೋಬೇಕು. ಪಿನ್ ಹಾಕಿ ಇವಾಗ ಇದನ್ನು ಹೀಗೆ ಬಿಡ್ತಾ ಇದ್ದೀನಿ. ಓಕೆ, ಇವಾಗ ಇಲ್ಲಿ ಪಿನ್ ಹಾಕಿದ್ದೇನಲ್ಲ ಅದನ್ನು ಕಾಲಿಂದ ಮೆಟ್ಟಿ ಹಿಡಿಬೇಕು. ಹೀಗೆ ಹಿಡಿದ್ಬಿಟ್ಟು ಇವಾಗ ನೋಡಿ ಅಲ್ಲಿ ಹೇಗೆ ನೆರಿಗೆ ಮಾಡಿದ್ವಿ ನಾವು ಹಾಗೆ ಇಲ್ಲಿ ಮಾಡ್ಕೊಳ್ತಾ ಬರಬೇಕು. ಸೆಕೆಂಡ್, ಥರ್ಡ್, ಆಮೇಲೆ ಫೋರ್ತ್ ನೋಡಿ ಕರೆಕ್ಟಾಗಿ ಬಂತು. ಓಕೆ, 1 2 3 4 ಈ ಥರ ರಫ್ ಆಗಿರುವಂಥ ಸೀರೆಗೆ ನೀವು ಈ ಮೆಥಡನ್ನು ಕೂಡ ಟ್ರೈ ಮಾಡ್ಬೋದು. ಇವಾಗ ನಾರ್ಮಲಾಗಿ ಆವಾಗ ಮಾಡಿದ ಹಾಗೆ ಹೇಗೆ ನಾವು ಇಲ್ಲಿ ಮಾಡಿ ಆದಮೇಲೆ ಇಲ್ಲಿ ನಾವು ಮಾಡಿದಂತಹ ಪಿನ್ ಏನಿತ್ತು ಇದನ್ನು ತೆಗಿಬೇಕು. ಈ ಥರ ನೋಡಿ ಇವಾಗ ಸೆಂಟ್ರ್ ಪ್ಲೀಟು ಎಷ್ಟು ನೀಟಾಗಿ ಬಂದಿದೆ. ಸೊ ಈ 3 ಮೆಥಡಲ್ಲಿ ಯಾವ ಮೆಥಡ್ ನಿಮಗೆ ಕರೆಕ್ಟಾಗಿ ಬರುತ್ತೆ ಅದನ್ನು ಮಾಡಿ. ನೋಡಿರಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಸೆಂಟ್ರ್ ಪ್ಲೀಟನ್ನು ಮಾಡ್ಕೋಬೋದು ಅಂತ. ಸೊ ನಾನು ಹೇಳಿದಂತಹ ಮೆಥಡನ್ನು ಫಾಲೋ ಮಾಡಿದರೆ ನೀವು ಕೂಡ ತುಂಬ ಈಸಿಯಾಗಿ ಈ ಸೆಂಟ್ರ್ ಪ್ಲೀಟನ್ನು ಮಾಡ್ಕೋಬೋದು. ಸೀರೆಗೆ ಸಂಬಂಧಪಟ್ಟ ಹಾಗೆ ತುಂಬ ವೀಡಿಯೋಸ್ಗಳನ್ನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ. ಅದರ ಲಿಂಕನ್ನು ಫುಲ್ ಪ್ಲೇಲಿಸ್ಟನ್ನೇ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಇನ್ನೂ ಒಳ್ಳೊಳ್ಳೆ ವಿಡಿಯೋ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್.